ನಮ್ಮ ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಅವ್ರ ಜೊತೆ ಡಿ ಕೆ ಶಿವಕುಮಾರ್ ಆದರು, ಈಗ ಬಿ ಕೆ ಹರಿಪ್ರಸಾದ್ ಆದರು. ನಿಜವಾದ ಮೂಲ ಕಾಂಗ್ರೆಸ್ಸರೆಲ್ಲ ಒಂದಾಗಿ ಮುಂದಿನ ಚುನಾವಣೆ ಎದುರಿಸುವಂಥ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಬಿ ಜೆ ಪಿ ಮುಷ್ಟಿ ಇವೆಲ್ಲ ಒಂದು ಸಂಘಟನೆ ಆಗಿ ಇದೇ ರೀತಿಯಾಗಿ ಮುಂದುವರೆದ್ರೆ ಗೆಲ್ಲೋದು ಭಾಳ ಕಷ್ಟ. ಕೇರಳದಲ್ಲಿ ಹೆಂಗೆ ಕಷ್ಟ ಅಂತ ಗೆಲ್ಲೋದು ಹಂಗೆ ರಗಡೆ SIR ಮಾಡಿದ್ರು, ಏನೆಲ್ಲ ಮಾಡಿದ್ರು. ಕೇರಳದಲ್ಲಿ ಗೆಲ್ಲಕ್ಕಾಯ್ತಾ? ಅಲ್ಲಿ ಬುದ್ಧಿವಂತರ ಸಂಘ, ಅಲ್ಲಿ ನಾಯಕರು ಬುದ್ಧಿವಂತರಿದ್ದರು. ಅದನ್ನು ಮಾಡಿದ್ರು ಅದು SIR ಮಾಡಿದರು, ಕರೆಕ್ಟಾಗಿ ಮಾಡಿದರು. ಜೀವಂತಿದ್ದವರಿಗೆಲ್ಲ ಓಟ್ ಹಾಕುವಂಥದ್ದು ಒಂದು ಒಳ ಸುಲ್ಕೋರು ಯಾರಾದರೂ ಅವ್ನು ಕರೆಕ್ಟಾಗಿ ಎಲ್ಲ ತೆಗೆಯುವಂಥ ಕೆಲಸ ಮಾಡಿದರು. ಈಗೂ ಅಷ್ಟೇ ಮಾಡೋದು ಕರ್ನಾಟಕದಲ್ಲಿ. ಅದನ್ನ ಇವರೆಲ್ಲ ಮಾಡಬಹುದು ಅನ್ನಿಸ್ತದೆ. ಯಾಕಂದರೆ ಇವತ್ತು ಅಧ್ಯಕ್ಷರು ಬುದ್ಧಿವಂತದನ, ಅಧಿಕಾರ ಇದ್ದಾರೆ. ಮುಂದೆ ಅಧಿಕಾರಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅದರ ಜೊತೆ ಸಿದ್ದರಾಮಯ್ಯ ಇದ್ದಾರೆ. ಮತ್ತು ಅಧಿಕಾರಕ್ಕೆ ಎಲ್ಲ ಸತೀಶ್ ಅವರದ್ದು ಇನ್ನುಳಿದವ್ರದ್ದು ಎಲ್ಲರೂ ತಮ್ಮ ತೆಕ್ಕೆಯಲ್ಲಿ ತೆಗೆದುಕೊಂಡಿದ್ದಾರೆ. ಹೀಗಾಗಿ 2028 BJPಗೆ ಕರ್ನಾಟಕ ಸರಳವಾಗಿ ಬರೆಯುವ ಸಾಧ್ಯತೆಗಳು ಇಲ್ಲ. ಅದ್ರ ಜೊತೆ ಮತ್ತೊಂದು ಹೊಸ 6 ಗ್ಯಾರಂಟಿ ಘೋಷಣೆ ಮಾಡಿದ್ರು. ಅದು ಘೋಷಣೆ ಮಾಡಿದಂಗೆ ಅನುಷ್ಠಾನ ತರಬೇಕು. ನುಡಿದಂತೆ ನಡೆಯುವವರು ಅಂತ ಹೇಳಿದ್ದಾರೆ. ಅದು ಮಾಡಿದರೆ ಇನ್ನೂ ಹೆಚ್ಚು ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ನಮ್ಮದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.